ಸ್ಯಾಂಡಲ್ವುಡ್ ನಲ್ಲಿ ಸದ್ಯ ಮೋಹಕ ತಾರೆ ರಮ್ಯಾ ವರ್ಸಸ್ ಡಿ ಬಾಸ್ ಅನ್ನುವಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಕಾರಣ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೋಹಕ ತಾರೆ ರಮ್ಯಾ ಹಾಕಿರುವಂತಹ ಒಂದೇ ಒಂದು ಪೋಸ್ಟ್ ಡಿ ಬಾಸ್ ಅಭಿಮಾನಿಗಳನ್ನ ಕೆರಳಿ ಕೆಂಡವಾಗಿಸಿದೆ. ಒಂದು ಪೋಸ್ಟ್ಗೆ ಸುಖಾಸುಮ್ಮನೆ ಬಂದು ಕೆಳಗಡೆ ಕೆಟ್ಟದಾಗಿ ಕಮೆಂಟ್ ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ಕೂಡ ಕಿಡಿಕಾರ್ತಿದ್ದಾರೆ. ಅಲ್ಲಿಗೆ ಜೋರಾಗ್ತಾ ಇದೆ ಡಿ ಬಾಸ್ ಫ್ಯಾನ್ಸ್ ವರ್ಸಸ್ ರಮ್ಯಾ ವಾರ್. ದರ್ಶನ್ ಅಭಿಮಾನಿಗಳಿಗೆ ಚಳಿ ಬಿಡಿಸಿದ್ದಾರೆ ರಮ್ಯಾ. ಕೆಣಕಿದ ಯಾರನ್ನ ಕೂಡ ಬಿಡಲ್ಲ ಅಂತ ನೇರ ವಾರ್ನಿಂಗ್ ಅನ್ನ ಸ್ಯಾಂಡಲ್ವುಡ್ ನ ತಾರೆ ರಮ್ಯಾ ಅವರು ಕೊಟ್ಟಾಗಿದೆ. ದರ್ಶನ್ ಅಭಿಮಾನಿಗಳ ಪಾಲಿಗೆ ರಣಚಂಡಿ ಹಾಕಿದ್ದಾರೆ ರಮ್ಯಾ. ಕಾನೂನಾತ್ಮಕವಾಗಿ ಪಾಠ ಕಲಿಸ್ತೀನಿ ಅಂತ ನಟಿ ರಮ್ಯಾ ತೀರ್ಮಾನ ಮಾಡಿದ್ದಾರೆ. ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇವತ್ತು ದೂರು ಸಲ್ಲಿಸೋದಕ್ಕೆ ಸ್ಯಾಂಡಲ್ವುಡ್ ಕ್ವೀನ್ ತೀರ್ಮಾನ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಇದು. ಅಲ್ಲಿಗೆ ಮತ್ತೊಂದು ಆಯಾಮ, ಮತ್ತೊಂದು ಹಂತ ತಲುಪ್ತಾ ಇದೆ ಈ ವಾರ್ ಅನ್ನೋದು ಬಹಳ ಸ್ಪಷ್ಟ. ರಮ್ಯಾ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡ್ತಾ ಒಂದು ಸ್ಪಷ್ಟವಾದಂತಹ ಮಾತನ್ನ ಹೇಳಿದ್ರು. ಎಲ್ಲರೂ ಕೂಡ ಸುಮ್ಮನೆ ನಮಗೆ ಹಾಕಬೇಕು ಅಂತ ಸೈಲೆಂಟ್ ಆಗ್ಬಿಟ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶ ಇಲ್ವಾ ಅಂತ. ಜಸ್ಟ್ ಒಂದು ಪೋಸ್ಟ್ಗೆ ಈ ರೀತಿ ಸುಮ್ಮನೆ ಬಂದು ಅಶ್ಲೀಲ ಮೆಸೇಜ್ಗಳನ್ನ ಮಾಡ್ತೀರಿ, ಕೆಟ್ಟದಾಗಿ ಒಬ್ಬ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತೀರಿ ಅಂತ ಆದ್ರೆ ನನಗಾಗಿರೋದು ಬೇರೆ ಹೆಣ್ಣು ಮಕ್ಕಳ ವಿಷಯದಲ್ಲಿ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಈಗ ನಾನು ಧ್ವನಿ ಎತ್ತಿದ್ದೀನಿ. ದಯವಿಟ್ಟು ಸ್ಯಾಂಡಲ್ವುಡ್ ನ ಅನೇಕ ಗಣ್ಯರು ನಮಗೆ ಹಾಕಬೇಕು, ಯಾರೋ ಏನೋ ಹೇಳ್ತಾರೆ ಅನ್ನೋ ಕಾರಣಕ್ಕೆ ಸೈಲೆಂಟ್ ಆಗಿ ಯಾಕಿರಬೇಕು? ದಯವಿಟ್ಟು ಓಪನ್ ಆಗಿ ಮಾತಾಡಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಈ ವಿಚಾರವನ್ನ ರಮ್ಯಾ ಅವರು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡ್ತಾ ಬಹಳ ಸ್ಪಷ್ಟವಾದಂತಹ ಒಂದು ಮಾತನ್ನ ಹೇಳ್ಬಿಟ್ರು. ಸಹಜವಾಗಿ ಕೆಲವರಿಗೆ ಅದೇ ಆತಂಕ, ನಮಗೆ ಹಾಕ್ಬೇಕು ಬಿಡಿ, ನನಗೊಂದು ಅಭಿಪ್ರಾಯ ಇದೆ, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸಬೇಕು ಅಂದ್ರೆ 1000 ಸಲ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ. ಈ ರೀತಿ ಯಾರೋ ಬರ್ತಾರೆ, ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ, ಹೆಣ್ಣು ಮಕ್ಕಳ ಬಗ್ಗೆ ಅಸಭ್ಯವಾಗಿ ಮಾತಾಡ್ತಾರೆ ಅಂದ್ರೆ ಒಬ್ಬ ಸ್ಯಾಂಡಲ್ವುಡ್ ನ ಮೋಹಕ ತಾರೆ, ಅದು ಕೂಡ ಒಬ್ಬ ಎಲ್ಲರೂ ಕೂಡ ಮೆಚ್ಚಿರುವಂತಹ ನಟಿ, ಆಕೆಗೆ ಆ ರೀತಿ ಪರಿಸ್ಥಿತಿ ಅಂತ ಆದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅನ್ನುವಂತಹ ಪ್ರಶ್ನೆ ಅಲ್ವಾ? ಸಾರ್ವಜನಿಕ ಜೀವನದಲ್ಲಿರೋರಿಗೆ ಇಂತಹ ಪರಿಸ್ಥಿತಿ ಆದ್ರೆ ಸಾರ್ವಜನಿಕರಿಗೆ ಇನ್ನಂತ ಪರಿಸ್ಥಿತಿ. ಮಾಧ್ಯಮದವರು ಕೂಡ ಅಷ್ಟೇ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಕೋರ್ಟ್ ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಮಾತನಾಡಿದ್ರೆ ಸಾಕು, ಡಿ ಬಾಸ್ ಅಭಿಮಾನಿಗಳು ಬರೋದು, ಕೆಟ್ಟದಾಗ ಕಮೆಂಟ್ ಮಾಡೋದು ಯಾಕೆ ಅಂತ. ನಿಮ್ಮ ಬಾಸಿಸಂ ಅಥವಾ ನಿಮ್ಮ ಅಭಿಮಾನ ಪ್ರೀತಿ ಏನೇ ಇದ್ರೂ ಕೂಡ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ಕೆಲಸ ಮಾಡಿದಾಗ ಅದನ್ನ ಪ್ರೋತ್ಸಾಹಿಸಿ ಬೆಳೆಸಿ ಸಿನಿಮಾಗಳನ್ನ ನೋಡೋ ಮೂಲಕ ಅವ್ರನ್ನ ಬೆಳೆಸೋದು, ಪ್ರೀತಿ ಕೊಡೋದು ತಪ್ಪಲ್ಲ, ಅಭಿಮಾನ ತೋರಿಸೋದು ಕೂಡ ತಪ್ಪಲ್ಲ. ಪದೇ ಪದೇ ಈ ಮಾತನ್ನ ಹೇಳ್ತೀವಿ. ಒಬ್ಬ ಕೊಲೆ ಹಾಕಿದ್ದಾನೆ, ಕಾನೂನನ್ನ ಕೈಗೆತ್ಕೊಂಡಿದ್ದಾನೆ ಅಂತ ಆದ್ರೆ ಆತ ಸ್ಟಾರ್ ನಟನೆ ಆಗಿರ್ಲಿ ಅಥವಾ ಇನ್ಯಾರೇ ಆಗಿರ್ಲಿ, ಎಷ್ಟೇ ಪ್ರಭಾವಿಗಳಾಗಿದ್ರು ಕೂಡ ಅದನ್ನ ಸುದ್ದಿ ಮಾಡಬೇಕಾದಂತಹ ಕರ್ತವ್ಯ ಕೂಡ ಮಾಧ್ಯಮಗಳದು, ಪತ್ರಕರ್ತರದ್ದು. ಅದನ್ನ ಮಾತನಾಡಬೇಕು, ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕು ಅಂದ್ರೆ ಯಾರಿಗಾದ್ರೂ ಅವಕಾಶ ಇರುತ್ತೆ. ಆ ಕೆಲಸ ರಮ್ಯಾ ಮಾಡಿದ್ದಾರೆ. ಅದು ತಪ್ಪ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ. ಅಜಯ್, ನಾನು ಪದೇ ಕೇಳ್ತಾ ಇದ್ದೀನಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಏನ್ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಹೇಳೋದಕ್ಕೂ ಕೂಡ ಒಂದು ಅವಕಾಶ ಇದೆ. ಅದು ಹೇಳಿದ್ದೆ ತಪ್ಪು ಅನ್ನೋ ಕಾರಣಕ್ಕೆ ಒಬ್ಬ ಹೆಣ್ಣು ಮಗಳ ಬಗ್ಗೆ ಅಶ್ಲೀಲವಾಗಿ ಮೆಸೇಜ್ ಮಾಡೋದು, ಕೆಟ್ಟದಾಗಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ರೇಣುಕಾ ಸ್ವಾಮಿ ಮಾಡಿದ ತಪ್ಪಾದ್ರೆ ಈಗ ಡಿ ಬಾಸ್ ಅಭಿಮಾನಿಗಳು ಮಾಡ್ತಾ ಇರೋದು ಕೂಡ ತಪ್ಪೇ? ಖಂಡಿತವಾಗ್ಲೂ ಶ್ರುತಿ, ನೀವ್ ಹೇಳಿದ್ ಸತ್ಯ. ಯಾಕಂದ್ರೆ ಈಗಾಗ್ಲೇ ಕಳೆದ 1-1.5 ವರ್ಷಗಳಿಂದನೂ ಕೂಡ ಈ ವಿಚಾರ ಸಾಕಷ್ಟು ಚರ್ಚೆಯಲ್ಲಿ ಕೂಡ ಇರುವಂತದ್ದು. ಯಾವಾಗ ಮಾಧ್ಯಮಗಳು ಕೂಡ ಏನು ಸುದ್ದಿ ಮಾಡ್ತೋ ಆಗಿಂದಾನು ಕೂಡ ಏನು ದರ್ಶನ್ ಅಭಿಮಾನಿಗಳು ಕೂಡ ಇದೇ ರೀತಿಯಾಗಿ ವರ್ತನೆಯನ್ನ ಮಾಡಿದ್ರೆ, ಈಗಾಗ್ಲೇ ನಿನ್ನೆ ಕೂಡ ಈಗ ಒಂದು ಸ್ಟೆಪ್ ತಗೊಂಡಿದ್ದಾರೆ ರಮ್ಯಾ. ಈಗಾಗ್ಲೇ ಏನು ಸುಪ್ರೀಂ ಕೋರ್ಟ್ ನ ತೀರ್ಪನ್ನ ನಾನು ಕಾಯ್ತಾ ಇದ್ದೀನಿ, ಮತ್ತೆ ಅದನ್ನ ನ್ಯಾಯ ಸಿಗುತ್ತೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಅನ್ನೋ ಒಂದು ಕೂಡ ಮಾಡಿದ್ರು. ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಈಗ ಸಾಕಷ್ಟು ಒಂದ್ ರೀತಿ ಸೆನ್ಸೇಷನ್ ಕ್ರಿಯೇಟ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ರಮ್ಯಾ ಅವ್ರಿಗೂ ಕೂಡ ಸಾಕಷ್ಟು ಮೆಸೇಜ್ ಗಳಾಗಿರ್ಬೋದು, ಪೋಸ್ಟ್ ಗಳು ಕೂಡ ಅವ್ರ ಅಕೌಂಟ್ಗೂ ಕೂಡ ಹೋಗ್ತಾ ಇರುವಂತದ್ದು. ಈಗ ಆ ಒಂದು ಏನು ಸ್ಕ್ರೀನ್ ಶಾಟ್ಸ್ ಏನಿದೆ, ಮತ್ತೆ ಬರ್ತಾ ಇರುವಂತ ಅಶ್ಲೀಲ ಪದಗಳನ್ನ ಏನು ಸ್ಕ್ರೀನ್ ಶಾಟ್ಸ್ ಆಗಿರ್ಬೋದು, ಮತ್ತೆ ಮೆಸೇಜ್ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು, ಅದೆಲ್ಲವನ್ನು ಕೂಡ ಈಗಾಗ್ಲೇ ನಟಿ ರಮ್ಯಾ ಏನಿದ್ದಾರೆ ಅವರು ಕೂಡ ತಮ್ಮ ಖಾತೆಯಲ್ಲೂ ಕೂಡ ಹಾಕೊಳ್ತಾ ಇದ್ದಾರೆ, ಸ್ಟೋರೀಸ್ ನಲ್ಲಿ ಬರ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಈ ಒಂದು ವಿಚಾರವಾಗಿ ಇವತ್ತು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಅವ್ರು ಏನಾದ್ರು ದೂರು ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಕೂಡ ಈಗಾಗಲೇ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ವಿಚಾರ ಹಾಗೆ ಬಿಟ್ರೆ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಬೇರೆ ರೀತಿಯಾದಂತ ಒಂದು ಸಂದೇಶ ರವಾನೆ ಆಗುತ್ತೆ. ಸೊ ಹೀಗಾಗಿ ನಾನೇ ಒಂದು ಹೆಜ್ಜೆಯನ್ನು ಇಡ್ತೀನಿ ಅಂತ ಹೇಳಿ ಈಗಾಗಲೇ ರಮ್ಯಾ ಪೊಲೀಸ್ ಠಾಣೆಗೂ ಕೂಡ ಏನೋ ದೂರನ್ನ ಕೊಡ್ತಾರೆ. ಆ ನಂತರ ಸೈಬರ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವರ ದೂರಿನ ಜೊತೆಗೆ ಅವರಿಗೆ ಬಂದಿರುವಂತ ಅಶ್ಲೀಲ ಪದಗಳ ಏನು
ಸ್ಕ್ರೀನ್ ಶಾಟ್ಸ್ ಏನಿದೆ ಮೆಸೇಜಸ್ ಅದನ್ನು ಕೂಡ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಅದರಲ್ಲಿ ಕೆಲವೊಂದು ಆಲ್ಮೋಸ್ಟ್ ಎಲ್ಲವೂ ಕೂಡ ಫೇಕ್ ಐಡಿಲೇ ಬಂದಿರುವಂತದ್ದು ಅಂತ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಆ ಒಂದು ವಿಚಾರವಾಗೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ಬೇಕಾಗತ್ತೆ. ಅಂತಹ ಏನೋ ಪೋಸ್ಟ್ ಏನಿದೆ ಅಂತವ್ರಿಗೂ ಕೂಡ ನೋಟಿಸ್ ಕೊಡ್ತಾರೆ. ಫಸ್ಟ್ ನೋಟಿಸ್ ಕೊಟ್ಟು ಆನಂತರ ಬಂದಿಲ್ಲ ಅಂದ್ರೆ ಮತ್ತೊಂದು ನೋಟಿಸ್ ಕೊಡ್ತಾರೆ. ಒಟ್ಟು 3 ನೋಟಿಸ್ ಕೊಡ್ತಾರೆ. ಆನಂತರ ಬಂದಿಲ್ಲ ಅಂದ್ರೆ ಅರೆಸ್ಟ್ ಮಾಡ್ತಾರೆ. ಸೊ ಹೀಗಾಗಿ ರಮ್ಯಾ ತಗೊಂಡಿರುವಂತ ಸ್ಟೆಪ್ ಈಗ ಸಾಕಷ್ಟು ಒಂದು ಕಡೆಯಲ್ಲಿ ಚರ್ಚೆಗೆ ಗ್ರಾಸವಾಗ್ತಿದೆ, ಒಂದ್ ಕಡೆ ಪ್ರಶಂಸೆ ಕೂಡ ವ್ಯಕ್ತವಾಗ್ತಿದೆ. ಇವ್ರು ಒಬ್ರು ಇಲ್ಲಿ ಸ್ಟೆಪ್ ನ ತಗೊಂಡ್ರಲ್ಲ ಯಾರು ಒಬ್ರು ಅಂತ ಹೇಳಿ. ಸೊ ಹಾಗಾಗಿ ನಟಿ ರಮ್ಯಾ ಇವತ್ತು ಕಂಪ್ಲೇಂಟ್ ಕೊಡ್ತಾರ ಅನ್ನೋದೇ ಈಗಾಗಲೇ ಕುತೂಹಲಕ್ಕೆ ಸದ್ಯ ಕಾರಣವಾಗಿರುವಂತದ್ದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈಗ ಬೇರೆ ವ್ಯಕ್ತಿಗಳ ಅಭಿಪ್ರಾಯ ಹೇಳಬೇಕಂತ ಏನಿಲ್ಲ, ಸುಪ್ರೀಂ ಕೋರ್ಟೇ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದೆ. ಇವರೇನು ನಿರ್ದೋಷಿಗಳ, ಹೈಕೋರ್ಟ್ ಹಂಗ್ ತೀರ್ಮಾನ ಮಾಡಿದೀಯಾ ಅಂತ. ಸೊ ಈ ರೀತಿ ಅಭಿಪ್ರಾಯ ಕೋರ್ಟ್ನಿಂದನೇ ಬಂದಾಗ ಅದ್ರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಬಾರ್ದು ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ.